ನಮಸ್ಕಾರ. ಬಿಸ್ನೆಸ್ ಪ್ರಪಂಚದ ಒಂದು ಅತಿ ದೊಡ್ಡ ವಿರೋಧಾಭಾಸದ ಬಗ್ಗೆ ನಾವಿಂದು ಮಾತನಾಡಲಿದ್ದೇವೆ. ಒಮ್ಮೆ ಊಹಿಸ್ಕೊಳ್ಳಿ, ಒಂದು ಕಂಪನಿಯ ಬಳಿ ಜಗತ್ತಿನ ಅತ್ಯುತ್ತಮ ಪ್ರಾಡಕ್ಟ್ ಇರ್ಬೋದು, ನೋಡಲು ಭವ್ಯವಾದ ಆಫೀಸ್ ಇರ್ಬೋದು, ಜೊತೆಗೆ ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಇರ್ಬೋದು. ಆದರೆ ಅಲ್ಲಿ ಸೇಲ್ಸ್ ಅಥವಾ ಮಾರಾಟ ಅನ್ನೋದು ಝೀರೋ ಆಗಿದ್ರೆ ಏನಾಗತ್ತೆ? ಇಷ್ಟೆಲ್ಲ ಹೈಟೆಕ್ ಟೆಕ್ನಾಲಜಿ, ಅದ್ಭುತ ಪ್ರಾಡಕ್ಟ್ ಇದ್ರೂ ಸೇಲ್ಸ್ ಆಗ್ದಿಲ್ಲ ಅಂದ್ರೆ ಆ ಬಿಸ್ನೆಸ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗತ್ತೆ. ಇದು ನಾವು ಒಪ್ಕೊಳ್ಳೇಬೇಕಾದ ಕಠಿಣ ಸತ್ಯ. ಬರೀ ವಸ್ತುಗಳನ್ನ ತಯಾರಿಸೋದ್ರಿಂದ ಯಾವ ಕಂಪನಿನೂ ಉಳಿಯಲ್ಲ. ರೆವೆನ್ಯೂ ಇಲ್ಲ ಅಂದ್ರೆ ಎಲ್ಲವೂ ಶೂನ್ಯ. ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮಾರಾಟ ಅಥವಾ ಸೇಲ್ಸ್ ಅನ್ನೋದು ಪ್ರತಿಯೊಂದು ಬಿಸ್ನೆಸ್ನ ಹೃದಯವಿದ್ದಂತೆ. ಸೇಲ್ಸ್ ಇಲ್ಲ ಅಂದ್ರೆ ರೆವೆನ್ಯೂ ಇಲ್ಲ, ಪ್ರಾಫಿಟ್ ಇಲ್ಲ, ಜೊತೆಗೆ ಗ್ರೋತ್ ಕೂಡ ಇರೋದೇ ಇಲ್ಲ. ನಮ್ಮ ದೇಹದಲ್ಲಿ ಹೃದಯ ಬಡಿತ ನಿಂತ್ರೆ ಏನಾಗುತ್ತೋ, ಬಿಸ್ನೆಸ್ನಲ್ಲಿ ಸೇಲ್ಸ್ ನಿಂತ್ರೆ ಅದೇ ಗತಿ. ಆ ಬಿಸ್ನೆಸ್ ಸತ್ತಂತೆ. ಹಾಗಾದ್ರೆ ಈ ಬಿಸ್ನೆಸ್ನ ಹೃದಯ ಬಳಿತದ ಅಸಲಿ ಗುಟ್ಟೇನು? ಕಂಪನಿಗಳು ತಮ್ಮ ಉಳಿವಿಗಾಗಿ ಸೇಲ್ಸ್ ಮೇಲೆ ಯಾಕೆ ಅಷ್ಟೊಂದು ಡಿಪೆಂಡ್ ಆಗಿರ್ತವೆ ಅಂತ ನೋಡೋಣ. ಮೊದಲಿಗೆ ಸೇಲ್ಸ್ ಅಂದ್ರೆ ಏನು? ಅದು ಗ್ರಾಹಕರಲ್ಲಿ ಒಂದು ಅಗತ್ಯತೆಯನ್ನ ಸೃಷ್ಟಿಸುವುದು, ಆ ಪ್ರಾಡಕ್ಟ್ನ ಮೂಲ್ಯವನ್ನ ವಿವರಿಸುವುದು ಮತ್ತು ಫೈನಲ್ ಆಗಿ ಆ ಡೀಲ್ ಕ್ಲೋಸ್ ಮಾಡೋದು. ಒಂದು ಕಂಪನಿ ಪ್ರಪಂಚದ ಬೆಸ್ಟ್ ಪ್ರಾಡಕ್ಟ್ ಅನ್ನೇ ಮಾರ್ಕೆಟ್ಗೆ ತರಬಹುದು, ಆದರೆ ಆ ಪ್ರಾಡಕ್ಟ್ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂದಾಗ ಅಲ್ಲಿ ಕಸ್ಟಮರ್ಸ್ ಬರೋದಾದ್ರೂ ಹೇಗೆ, ಅಲ್ವಾ? ಆಪಲ್, ಅಮೆಜಾನ್ ಮತ್ತು ರಿಲಯನ್ಸ್ನಂತಹ ಜಾಗತಿಕ ದೈತ್ಯ ಕಂಪನಿಗಳೇ ನೋಡಿ. ಇವು ಕೇವಲ ತಮ್ಮ ಪ್ರಾಡಕ್ಟ್ಗಳಿಂದ ಮಾತ್ರ ದೊಡ್ಡದಾಗಿಲ್ಲ, ಅವುಗಳ ಹಿಂದೆ ಒಂದು ಪ್ರಬಲವಾದ ಸೇಲ್ಸ್ ಸಿಸ್ಟಮ್ ಕೆಲಸ ಮಾಡ್ತಿದೆ. ಅದೇ ಸಿಸ್ಟಮ್ ರೆವಿನ್ಯೂ ತರೋದು. ಆ ರೆವಿನ್ಯೂನಿಂದ ಖರ್ಚುಗಳನ್ನೆಲ್ಲ ಕಳೆದಾಗ ಉಳಿಯುತ್ತಲ್ಲ, ಅದೇ ಅಸಲಿ ಪ್ರಾಫಿಟ್. ಜಗತ್ತಿನ ಎಷ್ಟೇ ದೊಡ್ಡ ಕಂಪನಿಯಾದ್ರೂ ಈ ಬೇಸಿಕ್ ರೂಲಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಈಗ ಬಿಸ್ನೆಸ್ ಮೆಕ್ಯಾನಿಕ್ಸ್ನಿಂದ ಸ್ವಲ್ಪ ಹೊರಬಂದು ಸೇಲ್ಸ್ ಹಿಂದಿರುವ ಹ್ಯೂಮನ್ ಸೈಕಾಲಜಿ ಅಥವಾ ಗ್ರಾಹಕರ ಮನಸ್ಥಿತಿ ಬಗ್ಗೆ ಮಾತನಾಡೋಣ. ಸ್ಮಾರ್ಟ್ ಸೇಲ್ಸ್ ಅಂದ್ರೆ ಕೇವಲ ವಸ್ತುಗಳನ್ನು ಮಾರೋದಲ್ಲ, ಅದು ಮನುಷ್ಯನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು. ಇಲ್ಲಿ ನಿಜವಾಗಿಯೂ ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ, ಜನ ಯಾವತ್ತೂ ಕೇವಲ ಒಂದು ವಸ್ತುವನ್ನು ಮಾತ್ರ ಖರೀದಿಸುವುದಿಲ್ಲ. ಬದಲಾಗಿ ಅವರು ಅದರ ಹಿಂದಿರುವ ಇಮೋಷನ್ ಅಥವಾ ಭಾವನೆಯನ್ನು ಖರೀದಿಸ್ತಾರೆ. ಐಫೋನ್ ಉದಾಹರಣೆಯನ್ನೇ ತಗೊಳ್ಳಿ. ಜನ ಬರೀ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಅದಕ್ಕೆ ಅಷ್ಟು ಹಣ ಕೊಡಲ್ಲ. ಬದಲಾಗಿ ಆ ಫೋನ್ನೊಂದಿಗೆ ಬರುವ ಬ್ರ್ಯಾಂಡ್, ಸ್ಟೇಟಸ್ ಮತ್ತು ಆ ಅದ್ಭುತ ಎಕ್ಸ್ಪೀರಿಯನ್ಸ್ಗಾಗಿ ಪೇ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಯಶಸ್ವಿ ಸೇಲ್ಸ್ನ ಅಸಲಿ ರಹಸ್ಯ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಅದರ ಹಿಂದಿರುವ ಒಂದು ಪ್ರಬಲವಾದ ಫಾರ್ಮುಲಾನ ಈಗ ನೋಡೋಣ. ಅದೇ 4P ಮಾರ್ಕೆಟಿಂಗ್ ಫಾರ್ಮುಲಾ. ಈ 4 ಹಂತಗಳು ಬಹಳ ಸಿಂಪಲ್ ಹಾಗೂ ಪವರ್ಫುಲ್. ಮೊದಲನೇದು ಪ್ರಾಡಕ್ಟ್. ಇದು ಜನರ ಯಾವುದಾದರೂ ಒಂದು ಸಮಸ್ಯೆಯನ್ನು ಪರಿಹರಿಸುವಂತಿರಬೇಕು. ಎರಡನೇದು ಬೆಲೆ. ಇದು ಆ ಪ್ರಾಡಕ್ಟಿನ ಮೌಲ್ಯಕ್ಕೆ ತಕ್ಕಂತೆ ಇರಬೇಕು. ಮೂರನೇದು ಸ್ಥಳ. ಅಂದ್ರೆ ಆ ಪ್ರಾಡಕ್ಟ್ ಗ್ರಾಹಕರಿಗೆ ಸುಲಭವಾಗಿ ಸಿಗುವಂತಿರಬೇಕು. ಅದು ಆನ್ಲೈನ್ ಇರಬಹುದು ಅಥವಾ ನಮ್ಮ ಪಕ್ಕದ ಅಂಗಡಿಯಾಗಿರಬಹುದು. ಇನ್ನು ನಾಲ್ಕನೇದು ಪ್ರಮೋಷನ್ ಅಥವಾ ಪ್ರಚಾರ. ನಿಜವಾದ ಮ್ಯಾಜಿಕ್ ನಡೆಯೋದೇ ಇಲ್ಲಿ. ಒಂದು ಮಾತು ನೆನಪಿರಲಿ, ಜನರ ಕಣ್ಣಿಗೆ ಕಾಣುವ ಪ್ರಾಡಕ್ಟ್ ಮಾತ್ರ ಸೇಲ್ ಆಗುತ್ತೆ. ಪ್ರಮೋಷನ್ ಅಂದ್ರೆ ಮತ್ತೇನಲ್ಲ, ಕಸ್ಟಮರ್ಸ್ ಗಮನ ಸೆಳೆಯುವುದು ಅಷ್ಟೇ. ಅಡ್ವರ್ಟೈಸಿಂಗ್ ಮತ್ತು ಮಾರ್ಕೆಟಿಂಗ್ ಮೂಲಕ ಪ್ರಾಡಕ್ಟ್ ಜನರ ಕಣ್ಣಿಗೆ ಪದೇ ಪದೇ ಬೀಳುವಂತೆ ಮಾಡುವುದು ಒಂದು ಡೀಲ್ ಕ್ಲೋಸ್ ಮಾಡಲು ಇರುವ ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಗೊತ್ತಿದ್ರೂ ಕೆಲವು ಅತ್ಯುತ್ತಮ ಬಿಸ್ನೆಸ್ಗಳು ಕೂಡ ಯಾಕೆ ಫೇಲ್ ಆಗ್ತವೆ? ಆ ಕಹಿ ಸತ್ಯದ ಬಗ್ಗೆ ಈಗ ಸ್ವಲ್ಪ ಸೀರಿಯಸ್ ಆಗಿ ವಿಶ್ಲೇಷಣೆ ಮಾಡೋಣ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ನಿರ್ಣಾಯಕ ಅಂಶವೆಂದರೆ, ಬಹುತೇಕ ಬಿಸ್ನೆಸ್ಗಳು ಮುಚ್ಚಿ ಹೋಗುವುದು ಅವರ ಪ್ರಾಡಕ್ಟ್ ಕೆಟ್ಟದ್ದಾಗಿದೆ ಅಂತಲ್ಲ, ಬದಲಾಗಿ ಕಳಪೆ ಸೇಲ್ಸ್, ಮಾರ್ಕೆಟಿಂಗ್ ಕೊರತೆ ಮತ್ತು ಕಸ್ಟಮರ್ಸ್ ಅಟೆನ್ಷನ್ ಸೆಳೆಯುವಲ್ಲಿನ ವೈಫಲ್ಯದಿಂದ. ಟಾಪ್ ಸೇಲ್ಸ್ ಪ್ರೊಫೆಷನಲ್ಸ್ ಯಾಕೆ ಅಷ್ಟೊಂದು ದುಡ್ಡು ಮಾಡ್ತಾರೆ ಗೊತ್ತಾ? ಯಾಕಂದ್ರೆ ಅವರು ನಿಖರವಾದ ರೆವೆನ್ಯೂ ತಂದುಕೊಟ್ಟು ಕಂಪನಿ ಈ ರೀತಿ ಫೇಲ್ ಆಗೋದನ್ನ ತಪ್ಪಿಸ್ತಾರೆ. ಈಗ ಕಾಲ ಬದಲಾಗಿದೆ. ನಮ್ಮ ಟ್ರೆಡಿಷನಲ್ ಸೇಲ್ಸ್ ಜಾಗದಲ್ಲಿ ಡಿಜಿಟಲ್ ಸೆಲ್ಲಿಂಗ್ ಯುಗ ಶುರು ಆಗಿದೆ. ಈ ಹೊಸ ಲ್ಯಾಂಡ್ಸ್ಕೇಪ್ ಎಷ್ಟು ಫಾಸ್ಟ್ ಆಗಿ ಚೇಂಜ್ ಆಗ್ತಿದೆ ಅನ್ನೋದನ್ನ ನೋಡೋಣ. ಇದು ಹೇಗೆ ವಿಸ್ತಾರಗೊಳ್ತಿದೆ ಅನ್ನೋದನ್ನ ನಾವೀಗ ನೋಡಬಹುದು. ಇಂದಿನ ಆಧುನಿಕ ಸೇಲ್ಸ್ ವ್ಯವಸ್ಥೆಯಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೇ ನಮ್ಮ ಹೊಸ ಅಂಗಡಿಗಳಾಗಿವೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಇನ್ಫ್ಲೂಯೆನ್ಸರ್ ಪ್ರಮೋಷನ್ ಮತ್ತು ಆನ್ಲೈನ್ ಬ್ರ್ಯಾಂಡಿಂಗ್ ಇವೆಲ್ಲವೂ ಇಂದಿನ ದಿನಗಳಲ್ಲಿ ಬಿಸ್ನೆಸ್ ಬೆಳೆಸುವ ಅತ್ಯಂತ ಪವರ್ಫುಲ್ ಟೂಲ್ಸ್. ಇವೇ ಇವತ್ತಿನ ಮಾರ್ಕೆಟ್ ಸ್ಕ್ವೇರ್ಸ್. ಈ ಡಿಜಿಟಲ್ ಯುಗದ ಅತಿದೊಡ್ಡ ಮತ್ತು ಖಚಿತವಾದ ಸತ್ಯ ಏನಂದ್ರೆ, ಅಟೆನ್ಷನ್ ಇಸ್ ಮನಿ, ಅಂದ್ರೆ ಗಮನವೇ ಹಣ. ಜನರ ಗಮನವನ್ನು ಹಿಡಿದಿಟ್ಟುಕೊಳ್ಳುವುದು ಇವತ್ತು ರೆವೆನ್ಯೂ ಗಳಿಸುವ ಅತ್ಯಂತ ಡೈರೆಕ್ಟ್ ದಾರಿಯಾಗಿದೆ. ಜನರ ಅಟೆನ್ಷನ್ ಯಾರ ಕಡೆ ಇರುತ್ತೋ ಅವರೇ ಇವತ್ತಿನ ಮಾರುಕಟ್ಟೆಯನ್ನ ಆಳುತ್ತಾರೆ.
ಮತ್ತು ಇದು ಒಂದು ಪ್ರಮುಖ ವಿಚಾರವನ್ನು ಬಹಳ ಅದ್ಭುತವಾಗಿ ಸ್ಪಷ್ಟಪಡಿಸುತ್ತದೆ. ಸೇಲ್ಸ್ ಅಂದ್ರೆ ಜನರಿಗೆ ಮೋಸ ಮಾಡೋದು ಅಥವಾ ಬಲವಂತ ಮಾಡೋದು ಅನ್ನೋದು ಒಂದು ದೊಡ್ಡ ಮಿಥ್ಯೆ. ಆದ್ರೆ ಅಸಲಿ ಸತ್ಯ ಏನಂದ್ರೆ ಸೇಲ್ಸ್ ಅನ್ನೋದು ಒಂದು ಸಂವಹನ ಕಲೆ, ಪ್ರಭಾವ ಬೀರಬಲ್ಲ ಶಕ್ತಿ ಮತ್ತು ಯಾವುದೇ ಯಶಸ್ವಿ ಬಿಸ್ನೆಸ್ ಉಸಿರಾಡುವ ಆಮ್ಲಜನಕವಿದ್ದಂತೆ. ಇದೊಂದು ಚೀಪ್ ಟ್ರಿಕ್ ಅಲ್ಲ, ಬದಲಾಗಿ ಬಿಸ್ನೆಸ್ನ ಲೈಫ್ ಲೈನ್. ಈ ವಿಶ್ಲೇಷಣೆಯನ್ನ ಒಂದು ಪವರ್ಫುಲ್ ವಾಕ್ಯದೊಂದಿಗೆ ಮುಕ್ತಾಯಗೊಳಿಸೋಣ. ಒಂದು ಪ್ರಾಡಕ್ಟ್ ಅನ್ನ ಸೃಷ್ಟಿಸುವುದು ಬಹಳ ಸುಲಭ, ಆದರೆ ಜನರ ಮನಸ್ಸನ್ನು ಗೆಲ್ಲುವುದು ನಿಜವಾದ ಕಲೆ. ಹೌದು, ಒಂದು ಗ್ರೇಟ್ ಸೇಲ್ಸ್ನ ಹಿಂದಿರುವ ಸೈಕೊಲಾಜಿಕಲ್ ಪವರ್ ಇದು. ಹಾಗಾದ್ರೆ ಕೇವಲ ವಸ್ತುಗಳನ್ನ ತಯಾರಿಸುವ ಕಂಪನಿಗಳು ಮತ್ತು ಜನರ ಮನಸ್ಸನ್ನು ಆಳುವ ಯಶಸ್ವಿ ಬಿಸ್ನೆಸ್ಗಳ ನಡುವಿನ ಅಸಲಿ ವ್ಯತ್ಯಾಸ ಏನು ಅನ್ನೋದು ಈಗ ನಮಗೆಲ್ಲರಿಗೂ ಸ್ಪಷ್ಟವಾಗಿದೆ ಅಲ್ವಾ? ಖಂಡಿತ,